ಶ್ರೀ ಗುರುಭ್ಯೋ ನಮಃ. ಸದ್ಗುರು ಶ್ರೀ ಸಾಯಿ ದೇವಾಯ ನಮಃ. ಕನ್ನಡ ನಾಡಿನ ಸಮಸ್ತ ವೀಕ್ಷಕರಿಗೆ ನಮ್ಮ ಈ ಒಂದು ಸನ್ಮಾರ್ಗ ದರ್ಶನ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮಕರ ರಾಶಿಯ ಜನವರಿ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ರಾಶಿಯವರಿಗೆ ಗ್ರಹಗಳ ಸಂಚಾರದಿಂದ ಆಗುವಂಥ ಬದಲಾವಣೆಗಳು, ವೃತ್ತಿ ಜೀವನ ಹೇಗಿರುತ್ತೆ, ತದನಂತರದಲ್ಲಿ ಇವರ ಆರ್ಥಿಕ ಸ್ಥಿತಿ ಮತ್ತು ವ್ಯವಹಾರ ಆಗ್ಬೋದು, ಪ್ರೀತಿ ಮತ್ತು ಕುಟುಂಬದ ವಿಚಾರ ಆಗ್ಬೋದು, ಆರೋಗ್ಯ ವ್ಯವಸ್ಥೆ ಆಗ್ಬೋದು, ಈ ಎಲ್ಲ ಒಂದು ವಿಚಾರಗಳಿಗೋಸ್ಕರ ಮಾಡಬೇಕಾದಂಥ ಸುಲಭ ತಂತ್ರ ಪರಿಹಾರಗಳೇನು, ಇವರ ಲಕ್ಕಿ ನಂಬರ್ ಯಾವುದಾಗಿರುತ್ತೆ, ಆ ಲಕ್ಕಿ ನಂಬರ್ನ ಇವರಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ನೋಡೋಣ ವೃತ್ತಿ ಮತ್ತು ವ್ಯವಹಾರ. ನಿಮ್ಮ ರಾಶಿಯಲ್ಲಿ ಸೂರ್ಯನ ಸಂಚಾರ ಇರೋದ್ರಿಂದ ನಿಮ್ಮ ನಾಯಕತ್ವದ ಗುಣಗಳು ಇಲ್ಲಿ ಹೆಚ್ಚಾಗಿ ಕಾಣಲಿಕ್ಕಿದೆ. ನಿಮಗೆ ಹೆಚ್ಚಿನ ಜವಾಬ್ದಾರಿ ಬರ್ತಕ್ಕಂಥ ಸಂಭವ ಇದೆ ಈ ತಿಂಗಳಲ್ಲಿ. ಮತ್ತು ಇನ್ನೊಂದು, ನಿಮ್ಮ ಮಾಡ್ತಕ್ಕಂಥ ಕೆಲಸದಲ್ಲಿ ನಿಮ್ಮ ಸ್ಥಾನ ಮಾನ ಗೌರವಕ್ಕೆ ಒಂದು ಉನ್ನತ ಸ್ಥಾನ, ಉನ್ನತ ಒಂದು ವಿಚಾರ ಸಿಗಲಿಕ್ಕಿದೆ. ಇನ್ನು ಬಿಸ್ನೆಸ್ ಮಾಡೋರಿಗೆ, ವ್ಯಾಪಾರಸ್ಥರಿಗೆ ದೊಡ್ಡ ಮಟ್ಟದ ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ ಇದು ಒಂದು ಉತ್ತಮ ಸಮಯ ಅಂತ ಹೇಳ್ಬೋದು. ಮತ್ತು ಎರಡನೇ ಮನೆಯಲ್ಲಿ ಶನಿ ಇರೋದ್ರಿಂದ ನಿಮ್ಮ ಮಾತುಗಾರಿಕೆಯಿಂದ, ನಿಮ್ಮ ಚಾಣಾಕ್ಷತನದಿಂದ ಗ್ರಾಹಕರ ಒಂದು ಹೆಚ್ಚುವಿಕೆ ಈ ಒಂದು ತಿಂಗಳಲ್ಲಿ ನೀವು ನೋಡ್ಬೋದಾಗುತ್ತೆ. ಇನ್ನು ಆರ್ಥಿಕ ವಿಚಾರ ನೋಡೋದಾದರೆ ಹೊಸ ಆರ್ಥಿಕ ಮೂಲಗಳು ಹೆಚ್ಚಾಗುತ್ತೆ. ತದನಂತರದಲ್ಲಿ ಹೀಗಿಂದ ನೀವು ಯಾರಿಗಾದ್ರೂ ಬ್ಯಾಲೆನ್ಸ್ ಕೊಟ್ಟಿದ್ರೆ ಅಥವಾ ಯಾರ್ದು ಅಮೌಂಟ್ ಬರ್ತಿಲ್ಲ ಅಂತಂದರೆ ಈ ತಿಂಗಳು ಆ ಅಮೌಂಟು ನಿಮ್ಮದಾಗಿ ಬರುತ್ತೆ. ಆರ್ಥಿಕ ವಿಚಾರದಲ್ಲಿ ಮತ್ತೊಂದು ವಿಚಾರ ಅಂದರೆ ಅದನ್ನು ಖರ್ಚು ಅಂತ ಹೇಳ್ತೀವಿ. ಖರ್ಚಿನ ವಿಚಾರದಲ್ಲಿ ಏನಪ್ಪ ಅಂತಂದರೆ ನೀವು ವೈಯಕ್ತಿಕವಾಗಿ ಖರ್ಚನ್ನು ಹೆಚ್ಚಾಗಿ ಮಾಡ್ತೀರಾ, ಆದರೂ ಕೂಡ ಆ ಖರ್ಚನ್ನು ನಿಭಾಯಿಸೋ ಶಕ್ತಿ ನಿಮಗೆ ಇರೋದ್ರಿಂದ ಯಾವುದೇ ಒಂದು ಸಮಸ್ಯೆ, ಯಾವುದೇ ಲಾಸಸನ್ನು ನೀವು ಕಾಣೋದಿಲ್ಲ. ನಂತರ ಪ್ರೀತಿ ಮತ್ತು ಕುಟುಂಬ. ನಿಮ್ಮ ವೃತ್ತಿ ಜೀವನದ ಬಗ್ಗೆ ನೀವು ಹೆಚ್ಚಾಗಿ ಗಮನ ಕೊಡೋದು, ಹೆಚ್ಚಾಗಿ ಆಸಕ್ತಿ ತೋರಿಸೋದ್ರಿಂದ ನಿಮ್ಮ ಸಂಗಾತಿಯ ನಡುವೆ ಇರ್ತಕ್ಕಂಥ ಒಂದು ಗ್ಯಾಪ್ ಹೆಚ್ಚಾಗ್ತಾ ಬರುತ್ತೆ. ಹಾಗಾಗಿ ಇಬ್ಬರ ನಡುವೆ ಸ್ವಲ್ಪ ಸಮಸ್ಯೆಗಳು, ಗೊಂದಲದ ವಾತಾವರಣ ಸೃಷ್ಟಿಯಾಗುತ್ತೆ. ಹಾಗಾಗಿ ಆ ಗೊಂದಲದ ವಾತಾವರಣವನ್ನು ಆದಷ್ಟು ಬೇಗ ನಿವಾರಿಸಿಕೊಂಡು ತಮ್ಮ ಎಲ್ಲ ಸಮಸ್ಯೆಗಳಿಗೂ ಒಂದು ಅಂತಿಮ ವಿಚಾರವನ್ನು, ಅಂತಿಮ ತೀರ್ಮಾನವನ್ನು ಕೊಟ್ಟು ಇಬ್ಬರು ಪ್ರೀತಿ ಪ್ರೇಮ ವಿಶ್ವಾಸದಲ್ಲಿ ಬಹಳ ಅಚ್ಚುಕಟ್ಟಾಗಿ ಮುಂದುವರಿಬೇಕು ಅಂತ ಈ ಒಂದು ವಿಚಾರ ತಿಳಿಸ್ಕೊಡ್ತೇನೆ. ವೈವಾಹಿತರು ನಿಮ್ಮ ಕೆಲಸದ ಒತ್ತಡದಿಂದ ಮನೆಯಲ್ಲಿ ಶಾಂತಿ ನೆಮ್ಮದಿಯನ್ನು ಕಾಪಾಡಿಕೊಳ್ಳಿಕ್ಕಾಗಲ್ಲ. ಮತ್ತು ಮನೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳ ಮೇಲೆ ಹೆಚ್ಚಿನ ಒಲವು ಪ್ರೀತಿಯನ್ನು ತೋರಿಸ್ಕೊಳ್ಳಿಕ್ಕಾಗಲ್ಲ. ಒಂದು ನಿಮ್ಮ ಸ್ಟ್ರೆಸ್ಸಿಂದ ಮನೆಯಲ್ಲಿ ಇರ್ತಕ್ಕಂಥ ವಾತಾವರಣ ವ್ಯವಸ್ಥೆಗಳು ಬದಲಾಗ್ತಾ ಬರುತ್ತೆ. ಹಾಗಾಗಿ ಆ ಒಂದು ವಾತಾವರಣವನ್ನು ಆದಷ್ಟು ಶಾಂತಗೊಳಿಸಿ, ತಿಳಿಗೊಳಿಸಿ, ಅವ್ರಿಗೆ ಹೆಚ್ಚಿನ ಸಮಯವನ್ನು ಕೊಟ್ಟು ಅವರು ಆಗು ಹೋಗು ಬೇಕು ಬೇಡಗಳನ್ನು ಗಮನಿಸಿಕೊಂಡು ವಿಚಾರ ಮಾಡೋದ್ರಿಂದ ಯಾವುದೇ ಸಮಸ್ಯೆಗಳು ಇರೋದಿಲ್ಲ. ನಂತರ ಕುಟುಂಬದ ವಿಚಾರ. ಕುಟುಂಬದ ವಿಚಾರದಲ್ಲಿ ಎರಡನೇ ಮನೆಯಲ್ಲಿ ಶನಿ ಇರೋದ್ರಿಂದ ನಿಮಗೆ ಕುಟುಂಬದಲ್ಲಿ ಇರ್ತಕ್ಕಂಥ ಆರ್ಥಿಕ ಬದ್ಧತೆ ಬಗ್ಗೆ, ಕುಟುಂಬದಲ್ಲಿ ಇರ್ತಕ್ಕಂಥ ಎಲ್ಲ ವ್ಯಕ್ತಿಗಳ ಒಂದು ಆರ್ಥಿಕ ವಿಚಾರವಾಗಿ ಸ್ವಲ್ಪ ನೀವು ಗಮನವನ್ನು ಕೊಡಬೇಕಾಗುತ್ತೆ. ಮನೆಯಲ್ಲಿರ್ತಕ್ಕಂತಹ ಸಹೋದರರಿಂದ ಆಸ್ತಿ ವಿಚಾರವಾಗಿ ಸ್ವಲ್ಪ ಸಮಸ್ಯೆಗಳು, ತಗಾದಿಗಳು ಬರುತ್ತೋ ಸಂಭವ ಇದೆ. ಹಾಗಾಗಿ ಮನೆಯಲ್ಲಿರ್ತಕ್ಕಂಥ ಗುರು ಹಿರಿಯರಿಂದ ಈ ಒಂದು ಸಮಸ್ಯೆಗೆ ಸೂಕ್ತ ಸರಳ ಪರಿಹಾರವನ್ನು, ಸೂಕ್ತ ಮಾತುಕತೆಯ ಮೂಲಕ ಪರಿಹಾರ ಮಾಡಿಕೊಳ್ಳೋದು ತುಂಬ ಅತ್ಯಗತ್ಯವಾಗುತ್ತದೆ. ಏನೇ ಜಗಳ ಆದರೂ ಕೂಡ ಸಮಾಧಾನದಿಂದ ನಿಮ್ಮ ಶಾಂತತೆಯನ್ನು ಕಾಪಾಡಿಕೊಂಡು ನೀವು ವಿಚಾರ ಮಾಡೋದ್ರಿಂದ ಯಾವ ಸಮಸ್ಯೆಗಳಿಗೆ ದಾರಿ ಮಾಡಿಕೊಡ್ಬೇಡಿ. ನಂತರ ಆರೋಗ್ಯದ ವಿಚಾರ. ಆರೋಗ್ಯದ ವಿಚಾರದಲ್ಲಿ ಮನೆಯಲ್ಲಿ ಇರ್ತಕ್ಕಂತಹ ನಿಮಗೆ ಮತ್ತು ನಿಮ್ಮ ಧರ್ಮಪತ್ನಿಗೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕಾಡ್ತಕ್ಕಂಥ ಸಂಭವ ಇದೆ. ಹಾಗಾಗಿ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದಾಗುತ್ತೆ. ಆದಷ್ಟು ಧ್ಯಾನವನ್ನು ಮತ್ತು ಯೋಗಾಸನವನ್ನು ಮಾಡೋದು ಒಳ್ಳೆಯದಾಗುತ್ತೆ. ಈ ರಾಶಿಯವರಿಗೆ ಸುಲಭ ಮತ್ತು ಸೂಕ್ತ ಸರಳ ಪರಿಹಾರ ಹೇಳೋದಾದರೆ, ಪ್ರತಿ ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ವೀಳ್ಯದೆಲೆ ಆಹಾರವನ್ನು ಕೊಟ್ಟು ಪೂಜೆ ಮಾಡಿಸ್ಕೊಂಡು ನಿಮ್ಮ ಇಬ್ಬರ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡು ಬರೋದ್ರಿಂದ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ತೇನೆ. ತದನಂತರದಲ್ಲಿ ಈ ರಾಶಿಯವರ ಅದೃಷ್ಟ ಸಂಖ್ಯೆ ಯಾವುದಪ್ಪ ಅಂತಂದರೆ ನಂಬರ್ 4 ಆಗಿರುತ್ತೆ. 4 ಇವರಿಗೆ ಸಂಪೂರ್ಣವಾಗಿ ಇವರ ಜೀವನದಲ್ಲಿ ಒಂದು ಹೊಸ ಹುರುಪನ್ನು, ಹೊಸ ಒಂದು ಚೈತನ್ಯವನ್ನು ತರ್ತಕ್ಕಂಥ ವ್ಯವಸ್ಥೆ ಇದೆ. ಹಾಗಾಗಿ ಇವರ ಲಕ್ಕಿ ನಂಬರ್ 4 ಆಗಿರುತ್ತೆ. ಒಟ್ಟಾರೆಯಾಗಿ ಇದಾಗಿತ್ತು ಮಕರ ರಾಶಿಯ ಜನವರಿ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವಿಡಿಯೋ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.